ಇದೇ ನ್ಯೂಸನ್ನ ನಾವು ಹಾಕಿದ್ವಿ, ಇದು ಹಾಕಿದ್ರೆ ಕ್ಯೂರ್ ಆಗುತ್ತೆ ಅಂತ. ಏನಾಯ್ತು ಗೊತ್ತಾ ಸರ್, ಸಾಯಂಕಾಲ ಹೊತ್ತಿಗೆ ವೈರಲ್ ಆಯ್ತು. ಸಾಯಂಕಾಲ ಸರ್ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಇರಿ. ಇವಾಗ ಪ್ರಾಣ ಹೋಗುವಂಥದ್ದು ಯಾವುದು ಇಲ್ಲಿ ಕೆಮಿಕಲ್ ಹೇಳಿಲ್ಲ, ಇಲ್ಲಿ ಪ್ರಕೃತಿ ಸಹಜವಾಗಿ ಇವಾಗ ನಿಮ್ಮ ತಾಯಿ ಇರಬಹುದು ಮನೆಯಲ್ಲಿ, ಇಲ್ಲ ನಮ್ಮ ಪೂರ್ವಿಕರು ಇರಬಹುದು, ಒಂದು ಶೀತದಾಗ್ಲಾಗ್ಲಿ ಕೆಂಬಂದಾಗ್ಲಿ ಒಂದು ಮೆಣಸು ಕೊಡೋಂಥದ್ದು, ಒಂದು ತುಳಸಿ ಕೊಡೋಂಥದ್ದು, ಒಂದು ಪಪ್ಪಾಯ ಎಲೆ ಕೊಡೋಂಥದ್ದು ಸಹಜವಾಗಿರೋದು. ಇವರು ಯಾವ ಡಾಕ್ಟ್ರು ಅನ್ನೋದಕ್ಕಿಂತ ಇವರು ಸಾಮಾಜಿಕ ಕಳಕಳಿಯಿಂದ ಈಗ ಆಗ್ತಾ ಇರೋಂತಹ ಡೆಂಗ್ಯೂಯಿಂದ ಔಷಧಿಗಳ ಜೊತೆಗೆ ಅಂತ ಇದರಲ್ಲಿ ಇದೆ. ಔಷಧಿಗಳ ಜೊತೆನಲ್ಲಿ ಇದನ್ನು ಪ್ರಯೋಗ ಮಾಡಿದಾಗ ಸೊಳ್ಳೆಗಳನ್ನ ಕಡಿಮೆ ಮಾಡಬಹುದು, ಮತ್ತೆ ಅದನ್ನ ಕಾಯಿಲೆ ತಡೆಗಟ್ಟಲಿಕ್ಕೆ ನೀವೇನೋ ಒಂದು ಪ್ರಯೋಗ ಮಾಡಿದ್ರೆ 10 ಮನೆಗಳಿಗೆ ಇದೇನೋ ಹೇಳಿದಾರೆ, ಶುದ್ಧಿ ಬೆಳೆದಿದ್ದಲ್ಲ, ಅದನ್ನ ಪ್ರಯೋಗ ಮಾಡಿ. ಆದ್ರೆ ಈ ತರ ನೀವು ನಿರ್ದಿಷ್ಟವಾಗಿ ಹೇಳಂಗಿಲ್ಲ, ನಿಮ್ಗೆ ಯಾವ ಅಧಿಕಾರ ಇಲ್ಲ ಅದನ್ನ ಹೇಳಲಿಕ್ಕೆ. ನೀವೇನಾದ್ರೂ ಕೋರ್ಸ್ ಮಾಡ್ಕೊಂಡ್ ಬಂದಿದ್ರೆ MBBS ಡಾಕ್ಟರ್ ನೀವೇನಾದ್ರು ನೋಡ್ರಿ, ಒಂದ್ ನಿಮಿಷ ಹೇಳ್ತೀನಿ. ಇದಕ್ಕೆ ಡಿಗ್ರಿ ಮಾಡ್ಬೇಕಂತಲ್ಲ. ಹಿಂದಿನ ಕಾಲದಾಗ ಸ್ವಾಮೀಜಿಗಳಿದ್ರು, ಅವರು ಔಷಧಿ ಕೊಡೋರು, ಅವ್ರೇನ್ ಡಿಗ್ರಿ ಮಾಡಿರ್ಲಿಲ್ಲ. ಇತ್ತೀಚೆಗೆ ಡಿಗ್ರಿ ಬಂದಿರೋದು. ನ್ಯಾಚುರಲ್ ಮೆಡಿಸಿನ್ ಇಂಡಿಯಾದಲ್ಲಿ ಇದ್ದಂಗೆ ಇಡೀ ಜಗತ್ನಂಗೆ ಎಲ್ಲೂ ಇಲ್ಲ ಸರ್. ವಿದೇಶಿಯವರು ಕೂಡ ಪ್ರಕೃತಿ ಚಿಕಿತ್ಸೆ ಅಂತ ನಮ್ಮ ಕರ್ನಾಟಕ ನಮ್ಮಲ್ಲಿ ಧರ್ಮಸ್ಥಳಕ್ಕೆ ಬರ್ತಿದಾರೆ, ಅಲ್ಲಿ ಪ್ರಕೃತಿ ಚಿಕಿತ್ಸೆ ಕೊಡ್ತಾ ಇರೋದು. ಅಂದ್ರೆ ಪ್ರಕೃತಿ ದತ್ತವಾಗಿ ನೀವು ಸೂರ್ಯನಿಂದ ತಗೊಳ್ಳೋ ಕಿರಣಗಳೇ ಚಿಕಿತ್ಸೆ ಸರ್, ಎಲೆಯಿಂದ ಬರೋ ಹಸಿರೇ ಚಿಕಿತ್ಸೆ ಸರ್. ಅದನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ನಾವು ಮತ್ತೆ ಪುನರುತ್ಥಾನ ಮಾಡಬೇಕು ಅಂತ ಹೇಳ್ತಾ ಇದೀವಿ. ಇದಕ್ಕೆ ಡಿಗ್ರಿ ಅವಶ್ಯಕತೆ ಇಲ್ಲ, ಜನರಲ್ ನಾಲೆಡ್ಜ್ ಬೇಕು ಸರ್, ಸಾಮಾಜಿಕ ಕಳಕಳಿ ಬೇಕು ಸರ್. ಮತ್ತು ನೀವು ಮನೆ ಸಿಗುವಂತದ್ದು ಸರ್. ಬಹುಶಃ ನಾನು 30 ವರ್ಷ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ. ಹೀಗೆ ಅಚಾನಕ್ ನಾನು ಬಂದೆ, ಈ ಥರ ಒಂದು ಇದೆ ಅಂತ. ನಮಗೂ ಕೂಡ ಡೆಂಗ್ಯೂ ಅಂತ ಹೇಳ್ಬಿಟ್ಟು 2 ದಿನ ಹೇಗೆ ಇವತ್ತಿನ ಫಾರ್ಮಸ್ಯೂಟಿಕಲ್ ಅಥವಾ ಆರೋಗ್ಯ ಉದ್ಯಮ ಆಗಿಬಿಟ್ಟಿದೆ. ಆರೋಗ್ಯ ಅನ್ನೋದು ಉದ್ಯಮ ಆಗಿಬಿಟ್ಟಿದೆ. ಒಂದು ಬ್ಲಡ್ ಟೆಸ್ಟಿಗೆ ಎಷ್ಟು ಡಾಕ್ಟರ್ಗಳು ನಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಅನುಭವಕ್ಕೂ ಬಂದಿದೆ. ಸ್ವಲ್ಪ ಜ್ವರ ಅಂತ ಹೋದರೆ ನನಗೆ 4-5 ಸಾವಿರ ರೂಪಾಯಿ ಬಿಲ್ ನಿನ್ನೆ ಮಾಡಿದ್ದಾರೆ. ಅದು ಕಾಮನ್ ವೈರಲ್ಗೆ 5 ಸಾವಿರ ರೂಪಾಯಿ ಬಿಲ್ ಮಾಡಿದ್ರು. ನಮ್ಗೆ ಏನು ಭಯ, ಅಯ್ಯೋ ನನಗೇನೋ ವೈರಲ್ ಆಗಿಬಿಟ್ಟಿದೆ ಅನ್ನೋ ಕಾರಣಕ್ಕಾಗಿ ನಾವು ಮುಗ್ಧರಾಗಿ ಒಂದು ಮೆಡಿಕಲ್ ಆರೋಗ್ಯದ ಕ್ಷೇತ್ರಕ್ಕೆ ನಮ್ಮನ್ನು ನಾವು ಇವತ್ತು ಸರೆಂಡರ್ ಆಗಿಬಿಟ್ಟಿದ್ದೀವಿ. ಯಾಕೆಂದರೆ ನಮ್ಮ ದೇಹಗಳ ಇವತ್ತು ಕೆಮಿಕಲ್ಗಳ ಗೋಣಿ ಚೀಲಗಳಾಗಿವೆ. ನಮ್ಮಲ್ಲಿ ನಾವು ಸೇರ್ತಾ ಇರೋ ಪ್ರಮಾಣ. ಈಗ ನಾನು ಯಾಕೆ ಈ ಪಾಯಿಂಟಿಗೆ ಬರ್ತೀನಿ ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲ ಹೇಳ್ತಾ ಇದ್ದೀವಿ ಕಾಪಿ ರೈಟ್ಸ್ ಪ್ರಾಬ್ಲಮ್ಸು, ಕಾಪಿ ರೈಟ್ಸ್ ಏನು ಇಶ್ಯೂಸ್ ಆಗ್ತಿದೆ ಅಂತ. ನಮ್ಮ ಭಾರತೀಯ ವೈದ್ಯ ಪರಂಪರೆಯಲ್ಲಿ ಎಷ್ಟೋ ಈಗ ಚಿಕಿತ್ಸೆ ಅನ್ನುವ ಒಬ್ಬ ವಿಜ್ಞಾನಿಯೇ ಒಂದು ಸೂಜಿ ದಾರ ಇಲ್ಲದೇ ಹೇಗೆ ಆಪರೇಷನ್ ಮಾಡುವ ಒಂದು ಕಲೆಯನ್ನು ಕೊಟ್ಟಂತಹ ನಮ್ಮ ದೇಶ, ನಮ್ಮ ಮಣ್ಣು. ನಿಮಗೆಲ್ಲ ಗೊತ್ತಿದೆ ಇದ್ರ ವಿಷಯ. ಇಂಥ ಸಮೃದ್ಧವಾದ ಆರೋಗ್ಯ ಗಿಡಮೂಲಿಕೆಗಳನ್ನು ನಾವು ನಂಬಿದಂಥ ನಮ್ಮ ಸಮಾಜ, ನಮ್ಮ ಪುರಾತನರು ಯಾವ ಇಂಜೆಕ್ಷನ್ ಆಗಲಿ, ಯಾವ ಟೆಸ್ಟ್ ಆಗಲಿ, ಯಾವ ಬ್ಲಡ್ ಟೆಸ್ಟ್ಗಾಗಲಿ ಹೋಗ್ತಿರ್ಲಿಲ್ಲ. ಇವತ್ತಿಗೂ ನಮ್ಮ ಹಳ್ಳಿಗಳಲ್ಲಿ ಒಬ್ಬ ಡಾಕ್ಟ್ರು ಎಲ್ಲವನ್ನೂ ನಿರ್ವಹಿಸಬಲ್ಲ. ಕಣ್ಣು, ಮೂಗು, ಕಿವಿ, ಹಾರ್ಟು, ಕಿಡ್ನಿ ಬರೀ ನೋಡಿದ ತಕ್ಷಣ ಹೇಳಿ ಔಷಧಿಯನ್ನು ಕೊಡುವಂತಹ ನಮ್ಮ ಪೂರ್ವಜ ಡಾಕ್ಟರ್ಸು ಇದ್ದರು. ಅವರಿಗೆ ಯಾವ ಸರ್ಕಾರವೂ ಯಾವ ಪ್ರಶಸ್ತಿಯೂ ಇಲ್ಲದ ಡಾಕ್ಟ್ರು. ಇಲ್ಲಿ ನಾನು ಒಬ್ಬ ಡಾಕ್ಟರ್ ಹೆಸರನ್ನು ಹೇಳ್ತಾ ಇದ್ದೀನಿ. ನಮ್ಮ ಬ್ರದರ್ಗೆ 1000 ಪಾನಂತನವನ್ನು ಮಾಡಿದಂಥ ನಮ್ಮ ತುಮಕೂರಿನ ಒಬ್ಬ ಹೆಣ್ಣುಮಗಳು 98, ಅವ್ರ ಹೆಸರು ಸರಸಮ್ಮ. ಯಾವ MBBS ಅಲ್ಲ, ಯಾವ ಗೈನಕಾಲಜಿಸ್ಟ್ ಅಲ್ಲ. ನಾವು ಗೈನಕಾಲಜಿಸ್ಟ್ ಡಾಕ್ಟರ್ ಹತ್ರ ನಮ್ಮಂತ ಸುಶಿಕ್ಷಿತ ಹೆಣ್ಮಕ್ಳು ಸರ್ಜರಿ ಅಂತ ಅಂದ್ಬಿಟ್ಟು 2 ಲಕ್ಷ 3 ಲಕ್ಷ ಬಿಲ್ ಮಾಡ್ತಾರೆ. ಅವಳು ಒಂದು ಟ್ರೈಬಲ್ ಹೆಣ್ಮಗಳು ಸಾವಿರಾರು ಬಾಣಂತನಗಳನ್ನ ವಿದೌಟ್ ಎನಿ ಸರ್ಜರಿ ಮಾಡಿದ್ದಾರೆ. ಏನು ಬಿಲ್ ಮಾಡಿಲ್ಲ. ಇದಕ್ಕೆ ಉತ್ತರ ನಮ್ಮ ವಿಜ್ಞಾನ ಕ್ಷೇತ್ರ ಕೊಡೋಕೆ ಸಾಧ್ಯನಾ? ಎಷ್ಟೋ ವಿಜ್ಞಾನದ ಆಚೆ ನಮ್ಮ ತಂತ್ರಜ್ಞಾನದ ಆಚೆ ನಮ್ಮ ವೈದ್ಯಕೀಯ ಕ್ಷೇತ್ರದ ಅನೇಕ ಇವರು ಉತ್ತರಿಸಲಾದಂತಹ ಸಮಸ್ಯೆಗಳು ನಮ್ಮ ನಿಸರ್ಗದತ್ತವಾದಂಥ ಪರಂಪರಾದತ್ತವಾದಂಥ ಒಂದು ವಿಜ್ಞಾನದ ವೈದ್ಯಕೀಯ ಪರಂಪರೆ ಇದೆ. ಅದು ನಮ್ಮ ನಾಡಿನಲ್ಲಿ, ಅದನ್ನು ಗೌರವಿಸಬೇಕು ಅನ್ನೋದು. ಯಾಕೆಂದರೆ ಈಗ ಕೇರಳದಲ್ಲಿ ಇರುವಂಥ ಎಷ್ಟೋ ಗೌಟಿ ಔಷಧಿಗಳು ಎಲ್ಲರೂ ಕೂಡ ನಮ್ಮ 5 ಸ್ಟಾರ್ ಹೋಟೆಲ್ಗಳು, ನಮ್ಮ ದೊಡ್ಡ 5 ಸ್ಟಾರ್ ಆಸ್ಪತ್ರೆ ಸ್ಪಾಟ್ಗಳು ಲಭ್ಯ ಇರಲ್ಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಅವರಿಗೆ ಅವರ ಹಿತ
ತಕ್ಷಣ ಅದ್ರ ತಲೆಗೆ ಕೊಬ್ಬರಿ ಎಣ್ಣೆ ಹಾಕೋ, ಬೇವಿನ ಸೊಪ್ಪು, ಯಾಕಂದ್ರೆ ಬೇವಿನ ಎಣ್ಣೆ ಅದು ಪ್ರೊಸೆಸ್ ಆಗಬೇಕಾದ್ರೆ ಹೆಚ್ಚು ಖರ್ಚಾಗುತ್ತೆ. ಬೇವಿನ ಎಣ್ಣೆಯನ್ನು ಪರ್ಚೇಸ್ ಮಾಡುವಷ್ಟು ಶಕ್ತಿ ಎಲ್ಲರಿಗೂ ಇಲ್ಲದೆ ಇರ್ಬೋದು ನಮ್ಮ ಗ್ರಾಮೀಣದಲ್ಲಿ. ಆದರೆ ಬೇವಿನ ಗಿಡ ಹಿತ್ತಲಲ್ಲೇ ಇರುತ್ತೆ, ಅದನ್ನು ತಗೊಂಡು ಉಪಯೋಗಿಸಿ ಅಂತ ಹೇಳುವ ತಪ್ಪಿಲ್ಲ. ಇದು ಯಾವ ವಿದ್ವತ್ತನ್ನು ಪ್ರದರ್ಶನ ಮಾಡುವಂತಹ ಪ್ರೆಸ್ ಅಲ್ಲ ಅಂತ ನನಗನ್ಸುತ್ತೆ. ವಿದ್ವತ್ತಿಗಿಂತಲೂ ಸಾಮಾಜಿಕ ಕಳಕಳಿ ಇದೆ. ಮನೆಯಲ್ಲಿ ಸಿಗುವಂಥ, ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸಿ ಪರಿಸರವನ್ನು ಸ್ವಚ್ಛ ಇಟ್ಕೊಳ್ಳೋಣ. ಈಗ ಡೆಂಗು ಅನ್ನುವ ಹಾವಳಿ ನಿಮ್ಗೆ ಎಷ್ಟು ಗೊತ್ತು? ಕೊರೋನಾ ನಮ್ಮನ್ನು ಎಷ್ಟು ಮೂಲಿಗೊಬ್ಬ ಮಾಡ್ತು, ಮುದ್ದು ಮಾಡ್ತು, ಎಷ್ಟು ಕಷಾಯ ಮಾಡ್ಕೊಡ್ತೀವಿ ನಮಗೆಲ್ಲ ಗೊತ್ತು. 2 ವರ್ಷ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಕೂಡ ವಾರಿಯರಾಗಿ ನಾವು ಕೆಲಸ ಮಾಡಿದ್ದೀವಿ. ಇಂಥ ಕ್ಷೇತ್ರದಲ್ಲಿ ನನಗೆ ಆಗಾಗ ಅನಿಸುತ್ತೆ ಒಂದು ಮೆಡಿಕಲ್ ಫೋಬಿಯಾನು ಕೂಡ, ಮೆಡಿಕಲ್ ಒಂದು ಇದು ಕೂಡ ನಡೆದಿದೆ. ಕೆಮಿಕಲ್ಸನ್ನು ಕೊಡುವಂಥದ್ದು, ನಮ್ಮ ಅಮಾಯಕರನ್ನು ಇಂಥ ಒಂದು ಬಲಿಪಶು ಮಾಡುವಂತಹ ನಡೀತಿದೆ. ಹೀಗಾಗಿ ಇದಕ್ಕೂ ಕೂಡ ಒಂದು ಅವೇರ್ನೆಸ್ ಕಾರ್ಯಕ್ರಮ ಆಗಬೇಕು. ಜನರಲ್ಲಿ ತಮ್ಮ ಹಿತ್ತಲಲ್ಲಿ ಬೆಳೆಯುವಂಥ, ತಮ್ಮ ಮನೆಯಲ್ಲಿ ಬೆಳೆಯುವಂಥ ವಸ್ತುಗಳಿಂದ ತಮ್ಮ ಆರೋಗ್ಯವನ್ನು ಅಂಗೈಯಲ್ಲಿ ಇಟ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳುವ ಒಂದು ಕಾರಣ ಇದು. ಖಂಡಿತ ಬಹುಶಃ ನನಗೆ ಅರ್ಥ ಆಗುತ್ತೆ ಒಬ್ಬ ಮಾಧ್ಯಮ ಕ್ಷೇತ್ರದ ಜವಾಬ್ದಾರಿ ಏನಿರುತ್ತೆ ಅಂತಂದರೆ, ಅದು ಪ್ರೋನ್ ಇದೆಯಾ, ಇದನ್ನು ನೀವು ಹೇಳ್ತೀರಾ ಅದು ಪ್ರೋನ್ ಇದೆಯಾ ಅಂತ ನಾವು ಇಲ್ಲಿ ಕೇಳ್ಬೋದು. ಆದರೆ ನಾವು ನಮ್ಮ ಅಜ್ಜಿಯನ್ನು ಹಿಂಗೆ ಕೇಳಿರಲಿಲ್ಲ, ನಮ್ಮ ಹಿರಿಯರನ್ನು ನಾವು ಹಿಂಗೆ ಕೇಳಿರಲಿಲ್ಲ. ನಾವು ಕೂಸಿದ್ದಾಗ ಪಟ್ ಅಂತ ಪಡೆದು ಬೆಳ್ಳುಳ್ಳಿ ಎಣ್ಣೆ ಕಿವಿಯಲ್ಲಿ ಹಾಕ್ತಿದ್ರು. ನಮಗೆ ಬೆಳ್ಳುಳ್ಳಿ ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕಿ ಕಿವಿಯಲ್ಲಿ ಹಾಕಿದರೆ ಕಿವಿ ನೋವು ಎಲ್ಲ ಮಾಯ. ನನಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ನಾನು ತುಂಬ ಚಿಕ್ಕವಳಿದ್ದಾಗ ಕಿವಿ ಹೊಡಿತಿತ್ತು ಮಕ್ಕಳಿಗೆ. ಆವಾಗ ಸ್ವಲ್ಪ ಇದು ಹೈಜೀನ್ ಕಾನ್ಸೆಪ್ಟ್ ಕಡಿಮೆ. ನಾನು ಹೇಳ್ತಾ ಇರೋದು 60-70ರ ದಶಕ. ಆವಾಗ ಮಕ್ಕಳಿಗೆ ಈ ಬೆಕ್ಕಿನ ಒಂದಕ್ಕೆ ಮಾಡುತ್ತಲ್ಲ ಬೆಕ್ಕು, ಅದನ್ನು ಹಿಡ್ಕೊಂಡ್ಬಿಟ್ಟು ಕಿವಿಯಲ್ಲಿ ಹಾಕ್ಬಿಡ್ತಾ ಇದ್ರು. ಯಾವ ಡಾಕ್ಟ್ರು ಇಲ್ಲ, ಯಾವ ಸರ್ಜರಿ ಇಲ್ಲ. ನಾನು ಇದನ್ನು ಪ್ರೂವನ್ ಅಂತ ಹೇಳ್ತಾ ಇಲ್ಲ, ಖಂಡಿತ ನಾನು ಹೇಳ್ತಾ ಇಲ್ಲ, ಇದು ಕಾಂಟ್ರವರ್ಸಿ ಅಂತಲೂ ಹೇಳ್ತಾ ಇಲ್ಲ. ಆಗ ಆ ಥರ ಮಾಡುವ ಮದ್ದುಗಳಿಂದ ನಾವೆಲ್ಲರೂ ಇವತ್ತು 60-70 ವರ್ಷ ಚೆನ್ನಾಗಿದ್ದೀವಲ್ವಾ?